ಹಾಯ್ ಹೆಲೋ ಫ್ರೆಂಡ್ಸ್, ನಾನು ಇವತ್ತು ಮಾಡ್ತಾಯಿದ್ದೀನಿ ಸೊಪ್ಪಿನ ಸಾಂಬಾರು. ಅಂದರೆ ಅದು ಬಂದಾಗಿ ಅಂದರೆ ಬಸಳೆ ಸೊಪ್ಪಿನ ಸಾಂಬಾರು. ಅದೊಂದನ್ನೇ ಹಾಕ್ತಾಯಿಲ್ಲ, ಬಸಳೆ ಸೊಪ್ಪು, ಚಕ್ಕೊಂತ, ಪಾಲಕ್, ಟೊಬಾಕಿ ಸೊಪ್ಪು ಎಲ್ಲ ಮಿಕ್ಸ್ ಸೊಪ್ಪು ಸಿಗುತ್ತಲ್ವ ಮಾರ್ಕೆಟಲ್ಲಿ, ಅಂತಂದು ಬಸಳೆ ಸೊಪ್ಪು ಕೂಡ ಇವತ್ತು ಎಲ್ಲ ಹಾಕ್ತಾಯಿದ್ದೀನಿ ಇಲ್ಲಿ. ಇದು ನೋಡಿ ಸ್ವಲ್ಪ ಚೆನ್ನಾಗಿಲ್ಲ, ಹಾಗಾಗಿ ಚೆನ್ನಾಗಿ ನೀರನ್ನು ತೆಗೆದಾಕ್ಬಿಟ್ಟು ಈ ಥರ ಚೆನ್ನಾಗಿರೋದು ಹಾಕ್ಕೊಳ್ಳೋಣ. ಅಂದರೆ ಸ್ವಲ್ಪ ಬಿಸಿನೀರು ಬೆಚ್ಚ ನೀರಲ್ಲಿ ಈ ಸೊಪ್ಪನ್ನ ನೀಟಾಗಿ ಸ್ವಲ್ಪ ವಾಶ್ ಮಾಡಿಕೊಂಡು, ಅಂದರೆ ಜಾಸ್ತಿ ಬಿಸಿಬೇಡ, ಸ್ವಲ್ಪ ಅಷ್ಟೇ. ಈ ಕಡೆ ಬೇಳೆ ಕೂಡ ಬೇಯೋದಕ್ಕೆ ಹಾಕಿದ್ದೆ, ಅಂದರೆ ಅವರೆಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಕಡಲೆಬೇಳೆ ಮತ್ತು ಅಲಸಂದೆ ಕಾಳು ಅಂತಾರಲ್ಲ ಅದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಯಾವ ಥರ ಬೇಳೆ ಬೇಕೋ ಆ ಥರ ಹಾಕ್ಕೋಬೋದು. ನೋಡಿ ಸೊಪ್ಪನ್ನೆಲ್ಲ ಈ ಥರ ನೀಟಾಗಿ ಕಟ್ ಮಾಡಿಕೊಂಡು ನೋಡಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ಕೂಡ ಬಿಸಿನೀರು ಅಂದರೆ ಸ್ವಲ್ಪ ಬಿಸಿ ಅಲ್ವಾ, ಹಾಗಾಗಿ ಸ್ವಲ್ಪ ಅದರಲ್ಲೇ ಬಿಟ್ಟಿದ್ದೆ. ನಾನಿಲ್ಲಿ ಒಂದು 13 ಎಲೆ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ತೊಗೊಂಡಿಲ್ಲ. ಅಂದರೆ ಬರೀ ಅದನ್ನೇ ಯಾಕೆ ಮಾಡ್ತಾರೆ, ಆ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 13 ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೇ, ಏನಿಲ್ಲ. ನೋಡಿ ಎಲ್ಲ ನೀಟಾಗಿ ವಾಶ್ ಮಾಡಿಟ್ಕೊಂಡು ಇವಾಗ ಅಲ್ಲಿ ನೋಡ್ತಿದ್ದೀರಲ್ಲ ಕೊಳೆ ಇಲ್ಲ ಅಲ್ವಾ. ಇವಾಗ ಬೇಳೆ ಕೂಡ ಎಲ್ಲ ಕುದೀತಾ ಇದೆ ಅಲ್ವಾ, ಇದರಲ್ಲಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪನ್ನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಹಂಗಂದರೆ ಕಾಳು ಸ್ವಲ್ಪ ಬೆಂದಿದೆ ಅಲ್ವಾ, ಸೊಪ್ಪು ಕೂಡ ಬೇಗ ಬೇಯುತ್ತೆ ಅಂತ. ಅಂದರೆ ಇದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಬೋದು. ಸೊಪ್ಪು ಬೇಳೆ ಎಲ್ಲ ಸಿಗಬೇಕು ನಮಗೆ ಚೆನ್ನಾಗಿ ತಿನ್ನೋದಕ್ಕೆ, ಹಾಗೆ ಹೀಗೆ ಅಂತಂದರೆ ಯಾವ ಥರ ನಾನು ಇಲ್ಲಿ ಅಂದರೆ ಫುಲ್ಲು ಜಾಸ್ತಿ ಎಲ್ಲ ಬೆಂದೋಗೋ ಥರ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಅಂದರೆ ನಾನು ಈ ಮಶ್ರೂಪ್ ಎಲ್ಲ ಮಾಡ್ತಾಯಿಲ್ಲ, ಆ ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಶಾಪಿಂಗ್ ಬರ್ತಾರೆ ಆ ಥರ ಟೈಮಲ್ಲಿ. ಮತ್ತು ಇನ್ನೊಂದು ಬಸಳೆ ಸೊಪ್ಪು ಏನಂದರೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಸಾಂಬಾರು ಪುಡಿ, ಕಾಯಿ, ಉಪ್ಪು ಕೂಡ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ ಕೂಡ ಹಾಕ್ಕೊತಿದ್ದೀನಿ ನೋಡಿ. ಇದೆಲ್ಲ ಹಾಕ್ಕೊಂಡ್ರೆ ಈ ಥರ ನೀಟಾಗಿ ಇದಾಗಬೇಕಷ್ಟೆ. ಬಸಳೆ ಸೊಪ್ಪಂತೂ ರಕ್ತಹೀನತೆಗೆ ಎಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ವಿಟಮಿನ್ ಎ ಇರುತ್ತೆ ನೋಡಿ. ಲಾಸ್ಟಲ್ಲಿ ಕಾಯಿ ಹಾಕಿದ್ದೀನಿ. ಇಷ್ಟೇ ಸಾಂಬಾರು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.